पूज्याय राघवेन्द्राय सत्यधर्म रताय च भजतां कल्पवृक्षाय नमतां कामधेनवे। सर्वेपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः। ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರು ಸಂಸ್ಕೃತ ವಾಂಗ್ಮಯಕ್ಕೆ ದ್ವೈತ ವಾಂಗ್ಮಯಕ್ಕೆ ಅನೇಕ ಕೊಡುಗೆಗಳನ್ನು ಇತ್ತಿದ್ದಾರೆ. ಅವರ ಬಹುತೇಕ ಎಲ್ಲ ವ್ಯಾಖ್ಯಾನಗಳ ಹೆಸರು ಭಾವದೀಪ ಎಂಬುವ ಹೆಸರಿನಿಂದ ರಾಘವೇಂದ್ರ ಸ್ವಾಮಿಗಳವರು ಬ್ರಹ್ಮಸೂತ್ರಗಳಿಗೆ ದಶಪ್ರಕರಣಗಳಿಗೆ ಹೀಗೆ 10 ಹಲವು ಗ್ರಂಥಗಳನ್ನು ಭಾವದೀಪ ಎಂಬುವಂತಹ ಉತ್ತಮ ಹೆಸರಿನಿಂದ ಅವರು ರಚನೆ ಮಾಡಿದ್ದಾರೆ. ಅಂತಹ ಭಾವದೀಪಕಾರರು ಎಂಬುದಾಗಿ ಪ್ರಸಿದ್ಧರಾದ ರಾಘವೇಂದ್ರ ಸ್ವಾಮಿಗಳವರು ಸಾರಸ್ವತ ಪ್ರಪಂಚದಲ್ಲಿ ವಿದ್ವನ್ಮಾನ್ಯರಾಗಿ ಟಿಪ್ಪಣ್ಯಾಚಾರ್ಯರ ಚಕ್ರವರ್ತಿಗಳು ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರು ಕೇವಲ ಗ್ರಂಥಕಾರರು, ಪವಾಡ ಪುರುಷರು, ಪೀಠಾಧಿಪತಿಗಳು ಮಾತ್ರವಲ್ಲದೆ ಜನಸಾಮಾನ್ಯರ ಒಂದು ಆರಾಧ್ಯ ಗುರುಗಳಾಗಿಯೂ ಕೂಡ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥದ ವಿಶಿಷ್ಟವಾದ ಹೆಸರಾದ ಭಾವದೀಪ ಎಂಬುವಂತಹ ಹೆಸರಿನಿಂದ ದೃಶ್ಯ ಮಾಧ್ಯಮದ ಮೂಲಕವಾಗಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಅವರ ಗ್ರಂಥಗಳ ಮಹಿಮೆ, ಅವರ ಒಂದು ಸಂಸ್ಥಾನದ ಒಂದು ವೈಶಿಷ್ಟ್ಯ, ಹೀಗೆ 10 ಹಲವು ರೀತಿಯಿಂದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ದೇಶ ವಿದೇಶಗಳಲ್ಲಿ ವೆಬ್ ಚಾನಲ್ ಮೂಲಕವಾಗಿ ಮತ್ತಿತರ ಒಂದು ದೃಶ್ಯ ಮಾಧ್ಯಮಗಳ ಮೂಲಕವಾಗಿ ಪ್ರಸರಿಸುವ ಒಂದು ಸದುದ್ದೇಶದಿಂದ ಈ ಒಂದು ಧ್ವನಿ ಮುದ್ರಿಕೆಯನ್ನು ಈಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಅತ್ಯಂತ ಯೋಗ್ಯವಾದಂತಹ ಕಾರ್ಯಕ್ರಮ. ಇಂತಹ ಕಾರ್ಯಕ್ರಮ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ನಡೆಯಲಿ. ಇದಕ್ಕೆ ಯಾವುದೇ ತರಹದ ಕುಂದು ಕೊರತೆಗಳು, ತೊಂದರೆಗಳು ಯಾವುದೂ ಇಲ್ಲದಂತೆ ಇದು ಎಲ್ಲ ಜನರ ಮೆಚ್ಚುಗೆಗೆ ಪಾತ್ರವಾಗಲಿ ಎಂಬುದಾಗಿ ಆ ಗುರುಸಾರ್ವಭೌಮರ ಪವಿತ್ರ ಪಾದಗಳಲ್ಲಿ ಪ್ರಾರ್ಥಿಸುವ ಮೂಲಕ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.